ಕೇರಳದ ವಯನಾಡಿನಲ್ಲಿ ನಡೆದ ಭೀಕರ ದುರಂತದ ಬಳಿಕ ಮಲೆನಾಡಿನ ಜನರಲ್ಲೂ ಕೂಡ ಇದೀಗ ಆತಂಕ ಎದುರಾಗಿರುವಂಥದ್ದು. ಪಶ್ಚಿಮಘಟ್ಟ ಶ್ರೇಣಿಯ ವ್ಯಾಪ್ತಿಯ ಮಲೆನಾಡಿನ ಜನರಲ್ಲಿ ಭೂಕುಸಿತದ ಆತಂಕ ಎದುರಾಗಿರುವಂಥದ್ದು. ನಾನೀಗ ಚಾರ್ಮುಡಿ ಘಾಟಿಯಲ್ಲಿದ್ದೀನಿ. ಇಲ್ಲಿ ನಿರಂತರವಾಗಿ ಭೂಕುಸಿತ ಉಂಟಾಗ್ತಾ ಇರುವಂಥದ್ದು, ನಿರಂತರವಾಗಿ ಮಳೆಯೂ ಕೂಡ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಪಶ್ಚಿಮಘಟ್ಟ ಶ್ರೇಣಿಯ ವ್ಯಾಪ್ತಿಯ ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯ ಜನರಲ್ಲಿ ಯಾವಾಗ ಭೂಕುಸಿತ ಉಂಟಾಗುತ್ತೋ ಅನ್ನೋ ಆತಂಕವೂ ಕೂಡ ಎದುರಾಗಿರುವಂಥದ್ದು. ಈಗಾಗಲೇ NDRF 4 ಸ್ಥಳಗಳನ್ನು 4 ತಾಲೂಕುಗಳನ್ನು ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಅತ್ಯಂತ ಆಯಕಟ್ಟಿನ ಪ್ರದೇಶ ಅಂತಲೂ ಕೂಡ ಭೂಕುಸಿತ ಹಾಗೆಯೇ ಗುಡ್ಡ ಕುಸಿಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥ ಸ್ಥಳಗಳನ್ನು ಕೂಡ ಈಗಾಗಲೇ ಗುರುತು ಮಾಡಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಚಿಕ್ಕಮಗಳೂರು, NR ಪುರ, ಕೊಪ್ಪ, ಶೃಂಗೇರಿ ಹಾಗೂ ಮೂಡಿಗೆರೆ ತಾಲೂಕುಗಳಲ್ಲಿ ಗುಡ್ಡ ಕುಸಿತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ಶಿರಾಡಿ ಘಾಟ್ ಸಂಚಾರ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಚಾರ್ಮುಡಿ ಘಾಟಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವಂಥದ್ದು. ಹಾಗಾಗಿ ನಾವು ಈಗಿರೋ ಸ್ಥಳದಲ್ಲೂ ಕೂಡ ನೋಡ್ಬೋದಾಗಿರುವಂಥದ್ದು, ಚಾರ್ಮುಡಿ ಘಾಟಿಯಲ್ಲಿ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿರುವಂಥದ್ದು ಕೂಡ ಕಾಣ್ಬೋದಾಗಿರುವಂಥದ್ದು. ಇದು ಕಳೆದ 15 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಲ್ಲಲ್ಲಿ ಚಾರ್ಮುಡಿ ಘಾಟಿಯಲ್ಲೂ ಕೂಡ ಭೂಕುಸಿತದ ಪ್ರಕರಣಗಳು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಪ್ರವಾಸಿಗರ ಸ್ವರ್ಗ ಎನಿಸಿಕೊಳ್ಳುವಂಥ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಭಾಗದ ರಸ್ತೆಯಲ್ಲೂ ಕೂಡ ಮಣ್ಣು ಕುಸಿತವಾಗ್ತಾ ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಅತ್ಯಂತ ಗುಡ್ಡಗಾಡು ಪ್ರದೇಶ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಭೂಕುಸಿತ ಉಂಟಾಗುತ್ತೆ, ದರೆ ಕುಸಿತ ಉಂಟಾಗುತ್ತೆ ಅನ್ನೋ ಸ್ಥಳಗಳನ್ನು ಕೂಡ ಜಿಲ್ಲಾಡಳಿತ ಗುರುತು ಮಾಡಿರುವಂಥದ್ದು. ಒಟ್ಟು 118 ಸ್ಥಳಗಳನ್ನು ಜಿಲ್ಲಾಡಳಿತ ಗುರುತು ಮಾಡಿರುವಂಥದ್ದು. ಅಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೂಡ ಜಿಲ್ಲಾಡಳಿತ ವಹಿಸಿರುವಂಥದ್ದು. 2019ರಿಂದಲೂ ಕೂಡ ಚಾರ್ಮುಡಿ ಘಾಟಿಯಲ್ಲಿ ನಿರಂತರವಾಗಿ ಭೂಕುಸಿತ ಉಂಟಾಗ್ತಿರುವಂಥದ್ದು. 2019ರಲ್ಲಿ ಸುರಿದ ಮಳೆಯಿಂದಾಗಿ ರಸ್ತೆ ಕೊಚ್ಚಿ ಹೋಗಿತ್ತು. ನಾವಿರುವಂತಹ ರಸ್ತೆ ಏನಿದೆ ಅದು ಈಗಾಗಲೇ 2019ರಲ್ಲಿ ಕೊಚ್ಚಿ ಹೋದಂಥ ರಸ್ತೆ ಕಾಮಗಾರಿಯನ್ನು ಕೂಡ ನಡೆಸಲಾಗಿರುವಂಥದ್ದು. 2019ರಲ್ಲಿ ಸುರಿದ ಮಳೆಯಿಂದಾಗಿ ಈ ರಸ್ತೆ ಏನಿದೆ ಅದು ಕೊಚ್ಚಿ ಹೋಗಿತ್ತು. ಭಾರೀ ಪ್ರಮಾಣದಲ್ಲಿ ಇಲ್ಲಿ ಭೂಕುಸಿತ ಉಂಟಾಗಿ ಸರಿಸುಮಾರು 100 ಅಡಿಗಳಷ್ಟು ಮಣ್ಣು ಕುಸಿತವಾಗಿತ್ತು. ಈ ಚಿತ್ರಣವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. 4 ವರ್ಷಗಳ ಬಳಿಕ ಇಲ್ಲಿ ಬಿರುಕನ್ನು ಕೂಡ ಬಿಟ್ಟಿರುವಂಥದ್ದು. ಚಾರ್ಮುಡಿ ಘಾಟಿಯ ರಸ್ತೆಯಲ್ಲಿ 6 ಕಡೆಗಳಲ್ಲಿ ಬಿರುಕು ಕೂಡ ಕಾಣಿಸಿಕೊಂಡು ಮತ್ತಷ್ಟು ಆತಂಕವೂ ಕೂಡ ವಾಹನ ಸವಾರರಲ್ಲಿ ಮೂಡಿತ್ತು. ಯಾಕೆಂದರೆ 2019ರಲ್ಲಿ ಸುರಿದ ಮಹಾಮಳೆಗೆ ಚಾರ್ಮುಡಿ ಘಾಟಿಯಲ್ಲಿ ರಸ್ತೆಗಳೇ ಕೊಚ್ಚಿ ಹೋಗಿ ಸಾಕಷ್ಟು ಒಂದು ಅವಾಂತರಗಳು ಹಾಗೆಯೇ ಅವಾಂತರಗಳು ದೊಡ್ಡ ಮಟ್ಟದ ಅನಾಹುತವೂ ಕೂಡ ಸೃಷ್ಟಿಯಾಗಿತ್ತು. ಈಗ ಅಂಥದ್ದೇ ಈಗ ಆತಂಕವೂ ಕೂಡ ಎದುರಾಗಿರುವಂಥದ್ದು. ಯಾವಾಗ ಭೂಕುಸಿತ ಉಂಟಾಗುತ್ತೋ ಅನ್ನೋವು ಕೂಡ ಕಾಣ್ಬೋದಾಗಿರುವಂಥದ್ದು. ಯಾಕೆಂದರೆ ಆ ಮಣ್ಣು ಈಗಾಗಲೇ ಸಡಿಲಗೊಂಡಿರುವಂಥದ್ದು. ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋ ಹಿನ್ನೆಲೆಯಲ್ಲಿ, ಗುಡ್ಡದಲ್ಲಿ ನೀರು ಹರಿತಾ ಇರೋ ಹಿನ್ನೆಲೆಯಲ್ಲಿ ಆ ಮಣ್ಣು ಯಾವಾಗ ಜರಿದು ಬೀಳುತ್ತೋ ಅನ್ನೋ ಆತಂಕವೂ ಕೂಡ ಎದುರಾಗಿರುವಂಥದ್ದು. 2019ರ ಚಿತ್ರಣವೇ ಇನ್ನು ಈ ದೃಶ್ಯಗಳಲ್ಲೂ ಕೂಡ ಕಾಣ್ಬೋದಾಗಿರುವಂಥದ್ದು. 2019ರಲ್ಲಿ ಕೊಚ್ಚಿ ಹೋದಂತಹ ಮರ ಇವೆಲ್ಲವೂ ಕೂಡ ಮಣ್ಣು ಯಾವ ಪ್ರಮಾಣದಲ್ಲಿ ಕೊಚ್ಚಿ ಹೋಗಿತ್ತು, ಕಲ್ಲು ಬಂಡೆಗಳು ಎಲ್ಲವೂ ಕೂಡ ಕಾಣ್ಬೋದಾಗಿರುವಂಥದ್ದು. ಮೇಲಿಂದ ಬಂದಂಥ ಕಲ್ಲಿನ ಬಂಡೆಗಳು ಕೂಡ ಕೆಳಭಾಗದಲ್ಲಿ ಇರುವಂಥ ಚಿತ್ರಣವನ್ನು ಕಾಣ್ಬೋದಾಗಿರುವಂಥದ್ದು. ಒಟ್ಟಾರೆ ಮಲೆನಾಡಿನ ಭಾಗದಲ್ಲಿ ಪಶ್ಚಿಮಘಟ್ಟ ಶ್ರೇಣಿಯ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕಮಗಳೂರಿನ ಜಿಲ್ಲೆಯ ಜನರಲ್ಲೂ ಕೂಡ ಆತಂಕ ಎದುರಾಗಿರುವಂಥದ್ದು. ಏಕೆಂದರೆ ಯಾವಾಗ ಗುಡ್ಡ ಕುಸಿತೋ, ಭೂಕುಸಿತ ಉಂಟಾಗುತ್ತೋ ಅನ್ನೋ ಆತಂಕವೂ ಕೂಡ ಜನರಲ್ಲಿ ಮನೆ ಮಾಡಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಒಟ್ಟು 118 ಸ್ಥಳಗಳನ್ನು ಗುರುತು ಮಾಡಿರುವಂಥದ್ದು. NDRF ಕೂಡ 4 ತಾಲೂಕುಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆಗಳು ಕೂಡ ಇರುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.